ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೇನು ಬಿಡ್ರಿಪ್ಪ, ಸಾವುಕಾರ ಮಂದಿ, ನೀವು ಚೆನ್ನಾಗೇ ಇರ್ತೀರ. ಇವತ್ತು ನನ್ನ ಲೈಫ್ನಲ್ಲಿ ಒಂದು ಚಿಕ್ಕ ಡೇ ಇನ್ ಮೈ ಲೈಫ್ ವ್ಲಾಗ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತೀರಾ? ಸರಿ ಬಿಡಿ, ನೀವು ನೋಡ್ತೀರಾ ಅಂತ ನನಗೆ ಗೊತ್ತು. ಆದರೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದರೆ ಸಾಕು, ಆ ಸ್ಟವ್ ಕ್ಲೀನಿಂಗ್ ಮಾಡೋದಿದೆಯಲ್ಲ, ಅಬ್ಬಬ್ಬಬ್ಬಾ, ಅದೊಂದು ದೊಡ್ಡ ಬ್ಯಾಟಲ್ ಇದ್ದಂಗೆ. ಆದರೆ ಆ ಕೆಲಸ ಮುಗಿಸಿ ನೋಡಿದರೆ ಆ ಸ್ಟವ್ ನೋಡಿ ಒಂದು ಸಮಾಧಾನ ಸಿಗುತ್ತಲ್ಲ, ಅದನ್ನೆಲ್ಲೂ ಹೇಳ್ಬಾರ್ದು. ಮನೆ ಗುಡಿಸೋದು, ಪಾತ್ರೆ ತೊಳೆಯೋದು, ಇವನ್ನೆಲ್ಲ ಮ್ಯಾನೇಜ್ ಮಾಡೋದಿದೆಯಲ್ಲ, ಗಂಡಸ್ರೇನೋ ಸುಮ್ಮನೆ ಪ್ಯಾಂಟು ಶರ್ಟು ತಗಲಾಕೊಂಡು ಪಾಪ ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ಬಿಡ್ತಾರೆ. ನಮ್ಮ ಕೆಲಸ ಇದೆಯಲ್ಲ, ಅಡುಗೆ ಮಾಡೋದು ಮತ್ತು ಆ ಪಾಪನ ಜೊತೆ ಒಂದು ಕಾಟ. ಒಂದು ಕಡೆ ನಮ್ಮ ಕೆಲಸ ನಾವು ಮಾಡಿರ್ತೀವಿ, ಇನ್ನೊಂದು ಕೆಲಸ ಪುಟ್ಟ ಮರಿಗಳೇ ಎದ್ಬಿಟ್ಟು ಆಟಾಡ್ಕೊತಿರ್ತಾರೆ. ಆಟಾಡ್ತಾ ಕಿರ್ಚಾಡ್ತಾ ಇರ್ತಾರೆ. ಅವಾಗ ಒಂದಿದು ಅರ್ಧಂಬರ್ಧ ಅಡುಗೆ ಆಗುತ್ತೆ, ಈ ಕಡೆ ಆ ಮಗು ಅಳ್ತಾ ಇದೆಯಲ್ಲ ಅಂತ ಓಡಿ ಬಂದುಬಿಡ್ತೀವಿ. ಆಕೆ ಮನೆ ಕೆಲಸ ಮ್ಯಾನೇಜ್ ಮಾಡೋದಂತೂ ಅಷ್ಟು ಈಸಿ ಕೆಲಸ ಅಂತಲೇ ಅಲ್ಲ. ಹೆಂಗಸರು ಪಾಪ ಅದೆಷ್ಟು ಇದಾಗಿ ಮ್ಯಾನೇಜ್ ಮಾಡ್ತಾರಲ್ವ, ಅವ್ರು ಗ್ರೇಟ್, ತುಂಬಾ ಗ್ರೇಟ್. ಅಡುಗೆ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ಜೊತೆಗೂ ಮಗುವನ್ನು ನೋಡ್ಕೋಬೇಕು. ಆನೆಸ್ಟ್ಲಿ ಇದನ್ನು ಮ್ಯಾನೇಜ್ ಮಾಡೋದೊಂದು ರೀತಿಯ ಆರ್ಟ್, ಗೊತ್ತಾ ನಿಮಗೆಲ್ಲ? ಆ ಮಗುನ ಗೊತ್ತಾ, ನನ್ನನ್ನು ನೋಡ್ತಿದ್ರೆ ಆ ಎಲ್ಲ ಸುಸ್ತು ಒಂದು ಕ್ಷಣದಲ್ಲಿ ಮರ್ತೋಗುತ್ತೆ. ಆ ಕಡೆ ಒಲೆ ಮೇಲೆ ಇಟ್ಟಿರೋ ಒಗ್ಗರಣೆನೂ ಸೀದೋಗಿರುತ್ತೆ. ಈಗ ನೆಕ್ಸ್ಟ್ ಟಾಸ್ಕ್ ಪಾಪುಗೆ ಸ್ನಾನ ಮಾಡಿಸೋದು. ಇವಳಿಗೆ ನೀರು ಅಂದರೆ ತುಂಬಾ ಇಷ್ಟ, ಆದರೆ ಸ್ನಾನ ಮಾಡಿಸೋಕೆ ನಾನು ಪೂರ್ತಿ ನೆಂದು ಹೋಗ್ತೀನಿ. ಇದು ನಮ್ಮಿಬ್ರಿಗೂ ಫನ್ ಮೂಮೆಂಟು. ಸ್ನಾನ ಮುಗಿಸಿ ಅವಳಿಗೆ ಬಟ್ಟೆ ಹಾಕಿ ಅವಳು ಆಟ ಆಡ್ತಿದ್ರೆ ನೋಡೋದೇ ಒಂಥರ ಖುಷಿ. ಸ್ನಾನ ಮಾಡಿದ ತಕ್ಷಣ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ನಿದ್ದೆ ಹೋಗ್ತವೆ. ಆದರೆ ನಮ್ಮ ಪಾಪು ಇದೆಯಲ್ಲ, ಯಾರಿಗೆ ಹೇಳ್ಬಾರ್ದು, ಆಗಲೆಲ್ಲ ಹಾಲು ಬೇಕು, ಇಲ್ಲ ಆಟ ಆಡಬೇಕು, ಆದರೆ ಮಲಗೋದು ಅಂತೂ ಇಲ್ಲವೇ ಇಲ್ಲ. ಅವಳಿಗೆ ರೆಡಿ ಮಾಡಿ ಮಲಗ್ಸೋಣ ಅಂತ ಹೋಗಿರ್ತೀನಿ. ಅವಳು ಮಲಗಿದ್ರೆ ಕೇಳಿ ಆಗಲೆಲ್ಲ ಎದ್ದು ಆಟ ಆಡಬೇಕು, ಇಲ್ಲ ಹೊರಗಡೆ ಎತ್ಕೊಂಡು ಓಡಾಡಬೇಕು. ಆದರೆ ಅವಳ ಜೊತೆ ನನ್ನ ಕೆಲಸನ ಮುಗಿಸ್ಕೊಂಡು ಅವಳ ಜೊತೆ ಆಟ ಆಡಬೇಕು ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಆ ಕಡೆ ನಾನು ಓದನ್ನು ಸೈಡಿಗಿಟ್ಟು, ನನ್ನ ಕೆಲಸನೂ ಸೈಡಿಗಿಟ್ಟು ಅವಳ ಜೊತೆ ಆಟ ಆಡ್ಕೊಂಡು ಕುಂತಿರ್ತೀನಿ. ಎಲ್ಲರಿಗೂ ಇಷ್ಟ ಆಗೋ ಥರ ಅಡುಗೆ ಮಾಡೋದಂತೂ ತುಂಬ ಪೇಷನ್ಸ್ ಇರಬೇಕು. ಆದರೆ ನಮ್ಮಮ್ಮ ಅಡುಗೆ ಮಾಡೋದಂತೂ ಇದು. ನಾನಂತೂ ಈ ಪಾಪನ ನೋಡ್ಕೊಂಡಿರ್ತೀನಿ, ನಮ್ಮಮ್ಮ ಅಡುಗೆ ಬೆಳಗ್ಗೆನೇ ರೆಡಿ ಮಾಡಿಟ್ಟಿರ್ತಾರೆ. ನಾನು ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಪಾಪನ ನೋಡ್ಕೊಂಡು ಕೂತ್ಕೊಂಡಿರ್ತೀನಿ ಅಷ್ಟೇ. ಆಮೇಲೆ ಓದ್ಕೊಳ್ಳೋದಿದ್ರೆ ಓದ್ಕೊಳ್ಳೋದು, ಇಲ್ಲಾಂದರೆ ನಾಳೆ ನೆಕ್ಸ್ಟು ಓದ್ಕೊಳ್ಳೋದು. ಸೊ ಮನೆಯವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಈಗ ನನಗೆ ಸಿಕ್ಕಿದೆ ಫ್ರೀ ಟೈಮ್. ಫೈನಲಿ ಮನೆಯೆಲ್ಲ ಸೈಲೆಂಟ್ ಆಗೋಯ್ತು. ಎಲ್ಲರೂ ಕೆಲ್ಸಕ್ಕೆ ಹೋದರು ಅವ್ರ ಕೆಲಸಕ್ಕೆ. ಮತ್ತು ನಾನು ನನ್ನ ಮಗಳು ಹೊರಗಡೆ ಕೂತ್ಕೊಂಡು ಆಟ ಆಡ್ಕೊತಾ ಇದ್ದೀವಿ. ಆ ಪಾಪು ಜೊತೆ ಆಟ ಆಡಿಕೊಂಡು ಒಂದು ಬಿಸಿ ಟೀ ಕುಡಿತೀನಿ ನೋಡ್ರಿ. ಆ ಟೀ ಮಾಡಬೇಕಾದ್ರೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಹಾಕಿ ಮಾಡಬೇಕು. ಆ ಟೇಸ್ಟೇ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ, ಗೊತ್ತಾ? ಒಂದು ಸಲ ನೀವು ಟ್ರೈ ಮಾಡಿ, ಅದು ನಿಮಗೆ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಆ ಟೀ ಕುಡಿಯೋದು ದಿಸ್ ಇಸ್ ಬೆಸ್ಟ್ ಪಾರ್ಟ್ ಆಫ್ ಮೈ ಡೇ ಅನ್ನೋ ಫೀಲಿಂಗ್ ಬೀಳುತ್ತೆ, ಗೊತ್ತಾ? ಪೀಸ್ಫುಲ್ ಲೈಫಲ್ಲಿ ಆ ಟೀ ಕುಡಿಯೋ ಮಜಾನೇ ಬೇರೆ ಕಣ್ರಿ. ಕೆಲಸದ ಜಂಜಾಟ ಒಂದು ಕಡೆ ಆದರೆ ಆ ಸಮಯ ನನಗೆ ತುಂಬ ರಿಲ್ಯಾಕ್ಸಿಂಗ್ ಆಗಿ ಅನಿಸುತ್ತೆ. ಇವತ್ತಿನ ದಿನದ ಕೆಲಸಗಳೆಲ್ಲ ಮುಗ್ದಾಯಿತು. ಕೆಲಸ ಅನ್ನೋ ಲೈಫ್ನಲ್ಲಿ ಇದ್ದೇ ಇರುತ್ತೆ. ಆದರೆ ಆ ಕೆಲಸಗಳ ಮಧ್ಯೆ ನಮಗೆ ನಾವೇ ಖುಷಿ ಕಂಡ್ಕೊಳ್ಳೋದು ತುಂಬ ಮುಖ್ಯ. ಯಾವಾಗಲೂ ಕೆಲಸ ಅಂತ ಒದ್ದಾಡ್ತೇನೆ ಒಂದು ಸ್ವಲ್ಪ ಫ್ಯಾಮಿಲಿ ಜೊತೆ ನೀವು ಟೈಮ್ ಕಳೀರಿ. ಅವಾಗ ನಿಮಗೂ ಅರ್ಥ ಆಗುತ್ತೆ ಫ್ಯಾಮಿಲಿ ಅಂದರೆ ಎಷ್ಟು ಮುಖ್ಯ ಅಂತ. ಯಾವಾಗಲೂ ಕೆಲಸ ಇದ್ದಿದ್ದೆ, ಆದರೆ ಫ್ಯಾಮಿಲಿ ಮೆಮೊರೀಸು ಇವಾಗಿರೋದು ನೆಕ್ಸ್ಟ್ ಇರಲ್ಲ. ಇವಾಗಿರೋ ಜನ ನಾಳೆ ಇರ್ತಾರೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಸರಿ ರೀ, ನನ್ನ ಮಗಳು ಎದ್ಲು, ನಾನು ಹೋಗಬೇಕು. ನಿಮಗೆ ಈ ವಿಡಿಯೋದಲ್ಲಿ ಯಾವ ಪಾರ್ಟ್ ಇಷ್ಟ ಆಯಿತು? ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಾಗೆ ಆ ಸಬ್ಸ್ಕ್ರೈಬ್ ಬಟನ್ನ ಟಚ್ ಮಾಡಿಬಿಟ್ಟು ಹೋಗ್ರಿ. ಸರಿ, ನಾನಿಲ್ಲ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ಹುಷಾರಾಗಿರಿ, ನಿಮ್ಮ ಫ್ಯಾಮಿಲಿನೂ ಹುಷಾರಾಗಿ ನೋಡ್ಕೊಳ್ಳಿ, ಸರಿನಾ? ಬಾಯ್.